ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ BWSSB ಇದು ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡ್ತೀನಿ. ಅಂದರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ. ಸೊ ಈ ಡಿಪಾರ್ಟ್ಮೆಂಟ್ನಿಂದ ಆನ್ಲೈನ್ ಮುಖಾಂತರ ಕೆಲವು ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಯಾವ್ಯಾವ ಸರ್ವಿಸಸ್ ಇದೆ ಅಂತ ನಿಮಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕೆಲವು ಆನ್ಲೈನ್ ಪೋರ್ಟಲ್ಸ್ ಇದೆ ಅಥವಾ ವೆಬ್ಸೈಟ್ ಇದೆ ಈ ಡಿಪಾರ್ಟ್ಮೆಂಟ್ನಿಂದ, ಅದ್ರ ಮುಖಾಂತರ ನೀವು ಈ ಸರ್ವಿಸಸ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಏನೇನು ಇನ್ಫಾರ್ಮೇಶನ್ ಇದೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇ ವೆಬ್ಸೈಟ್ ಯಾವ್ದು ಇನ್ಫಾರ್ಮೇಶನ್ ಅಂತಂದ್ರೆ, ಅದಕ್ಕಿಂತ ಮುಂಚೆ ನಿಮ್ಗೆ ಆನ್ಲೈನ್ ಮುಖಾಂತರ ಏನಾದ್ರೂ ಪೇಡ್ ಸರ್ವಿಸ್ ಬೇಕು ಅಂತಂದ್ರೆ ಇದು ನಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇದೆ, ಇದ್ರ ಮೇಲೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಗೂಗಲ್ ನಲ್ಲಿ BWSSB ಅಂತ ಟೈಪ್ ಮಾಡಿ, ಸರ್ಚ್ ಮಾಡಿ. ಈ ರೀತಿ ಬೆಂಗಳೂರು ವಾಟರ್ ಸಪ್ಲೈ ಅಂಡ್ ಸಿವರೇಜ್ ಬೋರ್ಡ್ ಮೇನ್ ವೆಬ್ಸೈಟ್ ನಿಮಗೆ ಕಾಣುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಮೇನ್ ಗೌರ್ಮೆಂಟ್ ವೆಬ್ಸೈಟ್. ಸೊ ಇಲ್ಲಿ ನೀವು ಎಲ್ಲ ಇನ್ಫಾರ್ಮೇಶನ್ ನೋಡ್ಬೋದು ಡೀಟೇಲ್ ಆಗಿ. ಓಕೆ, ಸೊ ಕೆಳಗಡೆ ನೀವು ಸ್ವಲ್ಪ ಬಂದ್ರೆ ಇಲ್ಲಿ ಇಂಟ್ರೊಡಕ್ಷನ್, ಸರ್ವಿಸಸ್, ಸ್ಟಾಫ್ ಲಾಗಿನ್, ಡಾಕ್ಯುಮೆಂಟ್ಸ್ ಈ ರೀತಿ ಎಲ್ಲ ಇದೆ. ಸೊ ಸರ್ವಿಸಸ್ ಮೇಲೆ ನೀವು ನೋಡಿದ್ರೆ ಯಾವ್ಯಾವ ಸರ್ವಿಸಸ್ ಇದೆ ಅಂತ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಸೊ ಇದು ಡೀಟೇಲ್ ಆಗಿ ಮುಂದೆ ಕೂಡ ಹೇಳ್ತೀನಿ. ಸೊ ಈಗ ಇನ್ನೊಂದು ಬೇರೆ ವೆಬ್ಸೈಟ್ ಯಾವುದು ಅಂತಂದ್ರೆ, ಸೊ ಅದು ಇನ್ಫಾರ್ಮೇಶನ್ ಹೇಳ್ತೇನೆ ನೋಡಿ. ಸೊ ಗೂಗಲ್ ನಲ್ಲಿ BW ಸಜಾಲ ಅಂತ ನೀವು ಟೈಪ್ ಮಾಡಿ. ಓಕೆ, ಗೂಗಲ್ ನಲ್ಲಿ BW ಸಜಾಲ ಅಂತ. ಸೊ ಇಲ್ಲಿ ನಿಮ್ಗೆ ಕೆಳಗಡೆ ಒಂದು ವೆಬ್ಸೈಟ್ ಆಪ್ಷನ್ ಕಾಣುತ್ತೆ ನೋಡಿ, BW ಸಜಾಲ .karnataka.go.in ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇದು ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ. BWSSB ಬಿಲ್ಲಿಂಗ್ ಸರ್ವಿಸಸ್ ವರ್ಷನ್ 2.0 ಅಂತ. ಸೊ ನೀವು ನೋಡ್ಬೋದು ಇಲ್ಲಿ ಸಜಾಲ ಅಂತಂದ್ರೆ ಒಂದು ಸೆಂಟ್ರಲೈಸ್ಡ್ ಬಿಲ್ಲಿಂಗ್ ಅಂಡ್ ಕಲೆಕ್ಷನ್ ಸಿಸ್ಟಮ್ ಇದೆ. ಸೊ ಮೋರ್ ದೆನ್ 10.5 lakhs, ಸೊ 10.5 ಲಕ್ಷ ಕನ್ಸ್ಯೂಮರ್ಸ್ ಇದ್ದಾರೆ. ಸೊ ಈ BWSSB ಏನ್ ಕನೆಕ್ಷನ್ ಇದೆಯಲ್ಲ, ಸೊ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿಗಿದೆ ಇದು ಕಸ್ಟಮರ್ಸ್. ಅಂಡ್ ಪೇಮೆಂಟ್ ಪೋರ್ಟಲ್ ಕೂಡ ಇಲ್ಲಿ ನೀವು ಪೇಮೆಂಟ್ ಕೂಡ ಮಾಡ್ಬೋದು, ಏನ್ ಮಂತ್ಲಿ ಬಿಲ್ ಬರುತ್ತಲ್ಲ. ಅಂಡ್ ಸುಮಾರು ಸರ್ವಿಸಸ್ ಇದೆ. ಯಾವ್ಯಾವ ಅಂತಂದ್ರೆ ಇಲ್ಲಿ ನೋಡಿ, ಇಷ್ಟೊಂದು ಸರ್ವಿಸಸ್ ಇದೆ. ಸೊ ಒನ್ ಬೈ ಒನ್ ನಿಮ್ಗೆ ಹೇಳ್ತೀನಿ. ಸೊ ಸಜಾಲ ರೆವೆನ್ಯೂ ಬಿಲ್ಲಿಂಗ್ ಅಂಡ್ ಕಲೆಕ್ಷನ್ ಸಿಸ್ಟಮ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಆಕ್ಚುಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದು ನಾರ್ಮಲ್ ಸಿಟಿಸನ್ಗೆ ಇಲ್ಲ. ಸೊ ಯಾರು BWSSB ಆಫೀಸರ್ ಇರ್ತಾರಲ್ಲ ಅವರಿಗೆ ಇದು ಆಪ್ಷನ್ ಇದೆ. ಸೊ ಯಾಕಂತಂದ್ರೆ ಇಲ್ಲಿ ಕೆಳಗಡೆ ನೋಡಿ ಎಂಟರ್ ರೆವೆನ್ಯೂ ಬಿಲ್ಲಿಂಗ್ ಕಲೆಕ್ಷನ್ ಸಿಸ್ಟಮ್ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್, ಯೂಸರ್ ನೇಮ್, ಮೊಬೈಲ್ ನಂಬರ್, ಅವ್ರು ಯಾರು ಡಿಪಾರ್ಟ್ಮೆಂಟ್ ಆಫೀಸರ್ ಇರ್ತಾರಲ್ಲ ಅವರಿಗೆ ಇದು ಆಪ್ಷನ್ ಇದೆ. ಓಕೆ, ಸೊ ನಾರ್ಮಲ್ ಸಿಟಿಸನ್ಗೆ ಇಲ್ಲ ಇದು. ಸೊ ಇದನ್ನ ಬಿಟ್ಬಿಡಿ. ಓಕೆ, ನೆಕ್ಸ್ಟ್ ಪೇಮೆಂಟ್ ಪೋರ್ಟಲ್. ಸೊ ಪೇಮೆಂಟ್ ಪೋರ್ಟಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇದು ಆನ್ಲೈನ್ ಪೇಮೆಂಟ್ ಪೋರ್ಟಲ್ ಫಾರ್ ಸಜಾಲ. ಸೊ ಯಾವುದು ಇದೆ ಅಂತಂದ್ರೆ, ಸೊ ಮಂತ್ಲಿ ನಮಗೆ ತಿಂಗಳ ನಾವು ನೀರು ಬಳಸಿದ್ದು ಬಿಲ್ ಬರುತ್ತೆ ಅಲ್ಲ, ಸೊ ಆ ಬಿಲ್ ಅನ್ನ ಆನ್ಲೈನ್ ಮುಖಾಂತರ ನಾವು ಪೇಮೆಂಟ್ ಮಾಡ್ಬೋದು. ಸೊ ಅದು ಪೇಮೆಂಟ್ ಪೋರ್ಟಲ್ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ವಾಟರ್ ಬಿಲ್ ಪೇಮೆಂಟ್ ಒಂದು ಆಪ್ಷನ್ ಕಾಣುತ್ತೆ. ಇದು ಕೂಡ ನಾನು ನಿಮಗೆ ಬರೋ ದಿನಗಳಲ್ಲಿ ಒಂದು ಸಪರೇಟ್ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಪೇಮೆಂಟ್ ಮಾಡಬೇಕು ಬಿಲ್ ಅಂತ. ಸೊ ಸದ್ಯಕ್ಕೆ ಮುಂದಕ್ಕೆ ಹೋಗ್ತೀನಿ. ನೆಕ್ಸ್ಟ್ ಡ್ರಿಲ್ಲಿಂಗ್ ಅಂಡ್ ಬೋರ್ವೆಲ್. ಸೊ ಸಿಟಿಸನ್ ಮಾಡ್ಯೂಲ್ ಡ್ರಿಲ್ಲಿಂಗ್ ಅಂಡ್ ಬೋರ್ವೆಲ್. ಸೊ ಸಿಂಪಲ್ ಏನ್ ಅರ್ಥ ಇರೋದು ಅಂತಂದ್ರೆ, ನಿಮ್ಗೆ ನಿಮ್ದು ಪ್ರಾಪರ್ಟಿನಲ್ಲಿ ಬೋರ್ವೆಲ್ ಡಿಗ್ ಮಾಡೋದಿದೆ. ಸೊ ಬೋರ್ವೆಲ್ ನಿಮ್ಗೆ ಬೇಕು, ಡ್ರಿಲ್ಲಿಂಗ್ ಮಾಡೋದಿದೆ ಅಂತಂದ್ರೆ ಸೊ ನಿಮ್ಗೆ ಕಂಪಲ್ಸರಿ ಒಂದು ಪರ್ಮಿಷನ್ ತಗೋಬೇಕಾಗುತ್ತೆ BWSSB ದಿಂದ. ಸೊ ಅದು ಪರ್ಮಿಷನ್ ಕೂಡ ನೀವು ಆನ್ಲೈನ್ ಮುಖಾಂತರ ಈ ಸರ್ವಿಸಸ್ ಮುಖಾಂತರ ನೀವು ತಗೋಬಹುದು. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ ಅಂತರ್ಜಲ ಗ್ರೌಂಡ್ ವಾಟರ್ ಅಂತ ಬರುತ್ತೆ. ಪರ್ಮಿಷನ್ ಫಾರ್ ಡ್ರಿಲ್ಲಿಂಗ್ ನ್ಯೂ ಬೋರ್ವೆಲ್ ವಿದಿನ್ BBMP ಲಿಮಿಟ್ಸ್ ಟುವರ್ಡ್ಸ್ ರೆಸಿಡೆನ್ಷಿಯಲ್ ಹೌಸಸ್ ಓನ್ಲಿ. ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿಂದ ನೀವು ಅದು ಅಪ್ಲಿಕೇಶನ್ ಕೂಡ ಹಾಕ್ಬಹುದು. ನೆಕ್ಸ್ಟ್ ಫಾಲ್ಟಿ ಮೀಟರ್ ಅಥವಾ ಮೀಟರ್ ಟೆಸ್ಟ್ ಎರಡು ಒಂದೇ ಅಂತ ಅನ್ಕೋತೀನಿ ನಾನು. ಸೊ ಏನಂತಂದ್ರೆ ಇದೇನು ಮೀಟರ್ ಇರುತ್ತಲ್ಲ, ಮೀಟರ್ ರೀಡಿಂಗ್, ಏನ್ ವಾಟರ್ ರೀಡ್ ಮಾಡೋದು. ಸೊ ಇದರಲ್ಲಿ ಏನಾದ್ರೂ ಫಾಲ್ಟ್ ಇದ್ರೆ, ಇದರಲ್ಲಿ ಏನಾದ್ರೂ ನಿಮ್ಗೆ ತಪ್ಪಂತ ಅನಿಸ್ತಾ ಇದೆ, ಸೊ ಇದು ಟೆಸ್ಟಿಂಗ್ ಮಾಡಬೇಕು ಅಂತಂದ್ರೆ BWSSB ದಿಂದ ಡಿಪಾರ್ಟ್ಮೆಂಟ್ ನಿಂದ ಆಫೀಸರ್ ಬರಬೇಕು, ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಬೇಕು. ರೈಟ್, ಈ ರೀತಿ ನಿಮ್ಗೆ ಸರ್ವಿಸ್ ಬೇಕು ಅಂತಂದ್ರೆ ಅದು ಕೂಡ ನೀವು ಸರ್ವಿಸಸ್ ಇಲ್ಲಿಂದ ಒಂದು ರಿಕ್ವೆಸ್ಟ್ ಹಾಕ್ಬಹುದು, ಅಪ್ಲಿಕೇಶನ್ ಹಾಕ್ಬಹುದು. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಗೇನ್ ಈ ರೀತಿ ಮೀಟರ್ ಟೆಸ್ಟಿಂಗ್ ಅಂಡ್ ಫಾಲ್ಟಿ ಮೀಟರ್ ರಿಪ್ಲೇಸ್ಮೆಂಟ್ ಒಂದು ಟೋಟಲ್ ಪೇಜ್ ಓಪನ್ ಆಗುತ್ತೆ. ಅಗೇನ್ ಇಲ್ಲಿಂದ ಕೂಡ ನೀವು ಅಪ್ಲೈ
ಮಾಡ್ಬೋದು ಈ ರಿಕ್ವೆಸ್ಟಿಗೆ. ಓಕೆ, ನೆಕ್ಸ್ಟ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್. ಸೊ ಸಜಾಲ ಓನರ್ಶಿಪ್ ಟ್ರಾನ್ಸ್ಫರ್ ಫಾರ್ ಸಿಟಿಸನ್. ಸೊ ಇದರ ಅರ್ಥ ಏನು ಅಂತಂದ್ರೆ, ಇದೇನ್ ಮಿಟರ್ ದ ಮೇನ್ ಓನರ್ಶಿಪ್ ಇರುತ್ತಲ್ಲ, ಅದು ನಿಮಗೆ ಟ್ರಾನ್ಸ್ಫರ್ ಮಾಡೋದಿದೆ ಹಳೆ ಓನರ್ದಿಂದ ಹೊಸ ಓನರಿಗೆ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಸಿದ್ಧಾರ್ಥ್ ಹಳೆ ಓನರ್ ಇದ್ದಾರೆ, ಓಂಕಾರ್ ಹೊಸ ಓನರ್ ಇದ್ದಾರೆ. ಸೊ ಈ ರೀತಿ ನಿಮಗೆ ಸರ್ವಿಸ್ ಬೇಕು ಅಂತಂದ್ರೆ ಅದು ಕೂಡ ನೀವು ಈ ಪೋರ್ಟಲ್ ದಿಂದ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಓಕೆ, ಸೊ ಈ ರೀತಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಟ್ರಾನ್ಸ್ಫರ್ ಆಫ್ ಕನೆಕ್ಷನ್ ಆರ್ ಓನರ್ಶಿಪ್ ಇದರದ್ದು ಪೇಜ್ ನಿಮಗೆ ಓಪನ್ ಆಗುತ್ತೆ ಅಂಡ್ ಇಲ್ಲಿಂದ ನೀವು ಅಪ್ಲೈ ಮಾಡಬಹುದು. ಓಕೆ, ನೆಕ್ಸ್ಟ್ NOC ಫಾರ್ ನಾನ್ ಅವೈಲಬಿಲಿಟಿ ಆಫ್ ವಾಟರ್. ಸೊ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಅನ್ಬೋದು. ಸೊ ನಾನ್ ಅವೈಲಬಿಲಿಟಿ ಆಫ್ ವಾಟರ್, ಸೊ ಇದರಿಂದ ಒಂದು ನಿಮಗೆ ಬೇಕು ಈ ರೀತಿ ಸರ್ವಿಸ್ ಅಂತಂದ್ರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಈ ಸರ್ಟಿಫಿಕೇಟ್ ಫಾರ್ ನಾನ್ ಅವೈಲಬಿಲಿಟಿ ಆಫ್ ವಾಟರ್ ಅಂತ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಓಕೆ, ಸೊ ಈ ರೀತಿ ನೀವು ನೋಡಿರ್ಬೋದು ಎಲ್ಲ ಸರ್ವಿಸಸ್ ನಲ್ಲಿ ಒಂದು ಈ ರೀತಿ ಪೇಜ್ ಇದೆ ನೀವು ಲಾಗಿನ್ ಮಾಡಬೇಕು ಅಂತ. ಓಕೆ, ಸೊ ನಾನೇನ್ ಅನ್ಕೋತೀನಿ, ಈಗ ಫಸ್ಟ್ ಟೈಮ್ ನೀವು ಇದು ವೆಬ್ಸೈಟ್ ಲಾಗಿನ್ ಮಾಡಬೇಕು, ಸರ್ವಿಸಸ್ ಯೂಸ್ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಯೂಸರ್ ID ಮತ್ತೆ ಪಾಸ್ವರ್ಡ್ ಇರಬೇಕು. ಓಕೆ, ಸೊ ಈಗ ಯೂಸರ್ ID ಪಾಸ್ವರ್ಡ್ ಇಲ್ಲ ಅಂತಂದ್ರೆ ನಾವು ಯಾವ ರೀತಿ ಇದನ್ನ ಜನರೇಟ್ ಮಾಡ್ಕೋಬಹುದು? ಸೊ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಡೋಂಟ್ ಹ್ಯಾವ್ ಆನ್ ಅಕೌಂಟ್ ಅಂತ. ಸೊ ಇಲ್ಲಿ ಪಕ್ಕದಲ್ಲಿ ಸೈನ್ ಅಪ್ ಅಂತ ಆಪ್ಷನ್ ಇದೆ. ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ನೇಮ್, ನಿಮ್ದು ಲಾಸ್ಟ್ ನೇಮ್, ನಿಮ್ದು ಹೆಸರು ಯಾವ ರೀತಿ ಇದೆಯಲ್ಲ ಆ ರೀತಿ ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಇಮೇಲ್ ಅಡ್ರೆಸ್ ಕೇಳುತ್ತೆ, ಇಮೇಲ್ ಅಡ್ರೆಸ್ ಕರೆಕ್ಟ್ ಆಗಿ ನಿಮ್ದು ಎಂಟರ್ ಮಾಡಬೇಕು. ಅಂಡ್ ಇಲ್ಲಿ ಅವೈಲೇಬಲ್ ಅಂತ ಕೂಡ ಕೇಳುತ್ತೆ, ವ್ಯಾಲಿಡ್ ಇಮೇಲ್ ಅಡ್ರೆಸ್, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಬೇಕು. ಒಂದು ಯೂಸರ್ ನೇಮು ನೀವು ಜನರೇಟ್ ಮಾಡ್ಕೋಬೇಕು, ನಿಮಗೆ ಯಾವ ರೀತಿ ಬೇಕು ಆ ರೀತಿ. ಸೊ ಉದಾಹರಣೆಗೆ ತೋರಿಸಿದ್ದೀನಿ ಇಲ್ಲಿ ವಿಷ್ಣು 2424 ಅಂತ. ನೆಕ್ಸ್ಟ್ ಇಲ್ಲಿ ಅವೈಲೇಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಚೆಕ್ ಮಾಡ್ಕೊಳ್ಳಿ ವೆದರ್ ಇದು ಅವೈಲೇಬಲ್ ಇದೆ ಅಥವಾ ಇಲ್ಲ ಅಂತ. ಓಕೆ, ಕೆಳಗಡೆ ಪಾಸ್ವರ್ಡ್ ಜನರೇಟ್ ಮಾಡ್ಕೋಬೇಕು. ಇಲ್ಲಿ ಹೇಳಿದ ನೋಡಿ, ದ ಲೆಂತ್ ಆಫ್ ದ ಪಾಸ್ವರ್ಡ್ ಮಸ್ಟ್ ಬಿ 8 to 15 ಕ್ಯಾರೆಕ್ಟರ್ಸ್ ಅಂತ. ಸೊ ಇದ್ರ ಪ್ರಕಾರ, ಈ ಕ್ರೈಟೀರಿಯಾ ಪ್ರಕಾರ ನೀವು ಒಂದು ಪಾಸ್ವರ್ಡ್ ಅನ್ನ ಜನರೇಟ್ ಮಾಡ್ಕೊಳ್ಳಿ. ಸೇಮ್ ಪಾಸ್ವರ್ಡ್ ಮತ್ತೆ ಇಲ್ಲಿ ಎಂಟರ್ ಮಾಡಿ ಅಂಡ್ ನಿಮ್ದು ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಬೇಕು. ಕೆಳಗಡೆ ಸೆಂಡ್ OTP ಮೇಲೆ ಇರುತ್ತಲ್ಲ ಆಪ್ಷನ್, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಒಂದು OTP ಬರುತ್ತೆ ಮೊಬೈಲ್ ನಂಬರಿಗೆ, ಆ OTP ಅನ್ನ ಇಲ್ಲಿ ಎಂಟರ್ ಮಾಡಿ, ರೈಟ್. ಎಂಟರ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಕ್ಯಾಪ್ಚಾ ಕೋಡ್ ಇರುತ್ತೆ ಇಲ್ಲಿ ನೋಡಿ. ಸೊ ಇದು ಕ್ಯಾಪ್ಚಾ ಕೋಡ್ ಅನ್ನ ಎಂಟರ್ ಮಾಡಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪಾಪ್ಅಪ್ ಬರುತ್ತೆ, ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ. ಸೊ ಇದರ ಅರ್ಥ ಈಗ ನಿಮ್ದು ರಿಜಿಸ್ಟ್ರೇಷನ್ ಆಗಿದೆ, ಕಂಪ್ಲೀಟ್ ಅಂತ. ಸೊ ಈಗ ನಿಮ್ಗೆ ಈ ಪೋರ್ಟಲ್ ನಲ್ಲಿ ಯೂಸರ್ ನೇಮ್ ಕೂಡ ಸಿಕ್ಕಿದೆ, ಪಾಸ್ವರ್ಡ್ ಕೂಡ ಸಿಕ್ಕಿದೆ, ಮೊಬೈಲ್ ನಂಬರ್ ಕೂಡ ವೆರಿಫೈ ಆಗಿದೆ, OTP ಕೂಡ ಬರ್ತಾ ಇದೆ. ಸೊ ಎಲ್ಲ ಈಗ ಓಕೆ ಇದೆ. ಸೊ ಈಗ ನೀವೇನ್ ಮಾಡಬೇಕು, ಯಾವುದೇ ಸರ್ವಿಸ್ ಬೇಕಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಲಾಗಿನ್ ಪೇಜ್ ಅಂತ ಕೇಳುತ್ತೆ. ಯೂಸರ್ ನೇಮ್ ನೀವು ಎಂಟರ್ ಮಾಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಆಟೋಮೆಟಿಕ್ಲಿ ಮೊಬೈಲ್ ನಂಬರ್ ಅದು ತಾನಾಗೆ ಬರುತ್ತೆ, ರೈಟ್. ನೀವೇನು ಎಂಟರ್ ಮಾಡೋದು ಅವಶ್ಯಕತೆ ಇಲ್ಲ. ಅಂಡ್ ಸೆಂಡ್ OTP ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಗೇನ್ ನಿಮ್ಮ ಮೊಬೈಲಿಗೆ OTP ಬರುತ್ತೆ. ಆ OTP ಇಲ್ಲಿ ಎಂಟರ್ ಮಾಡಿ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪಾಸ್ವರ್ಡ್ ನಾವೇನು ಜನರೇಟ್ ಮಾಡ್ಕೊಂಡಿದೀವಲ್ಲ ಆ ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡಬೇಕು. ಆಮೇಲೆ OTP ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಕೋಡ್ ಇರುತ್ತೆ, ಕ್ಯಾಪ್ಚಾ ಕೋಡ್ ಅನ್ನ ಎಂಟರ್ ಮಾಡಿ ಅಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಲಾಗಿನ್ ಆಗ್ತೀರಾ ಅಂಡ್ ಯಾವ ಸರ್ವಿಸ್ ಬೇಕಲ್ಲ ಆ ಸರ್ವಿಸ್ ನೀವು ಈ ರೀತಿ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಬರೋ ದಿನಗಳಲ್ಲಿ ನಾನು ಕೂಡ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಒಂದೊಂದು ಸರ್ವಿಸ್ ನೀವು ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತ. ಸೊ ಸದ್ಯಕ್ಕೆ ಇದು ರಿಜಿಸ್ಟ್ರೇಷನ್ ಒಂದು ಮಾಡ್ಕೋಬಹುದು ನೀವು. ಓಕೆ, ಸೊ ನಿಮ್ಗೆ ಯಾವ್ದಾದ್ರು ಆನ್ಲೈನ್ ಮುಖಾಂತರ ಪೇಡ್ ಸರ್ವಿಸ್ ಬೇಕು ಅಂತಂದ್ರೆ ಇದು ನಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇದೆ, ಇದ್ರ ಮೇಲೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ವಿಡಿಯೋ ನಿಮ್ಗೆ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.